ನಮ್ಮ ಜೊತೆ ಈಗ ಶ್ರೇಯ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಇವರು ಕೂಡ ಟಾಪರ್. ಇವ್ರ ಹತ್ರನೇ ಕೇಳೋಣ ಎಷ್ಟು ಅಂಕವನ್ನು ಪಡೆದಿದ್ದಾರೆ ಅಂತ ಹೇಳಿ. ಶ್ರೇಯ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸೊ ಹೆಂಗ್ ಅನಿಸ್ತಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ, ಏನು ಹೇಳಕ್ ಬರ್ತಿಲ್ಲ. ಎಷ್ಟು ಬಂದಿದೆ ನಿಮ್ಗೆ 625 ಔಟ್ ಆಫ್ ಅಲ್ಲಿ? 622. ಸೊ 622 ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಜಾಸ್ತಿ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? 615, 618 ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಕರೆಕ್ಷನ್ ಎಲ್ಲ ಹೇಗಿರುತ್ತೆ ಗೊತ್ತಿರಲಿಲ್ಲ ಈ ಸಾರಿ. ಸೊ 622 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 620, 621 ಅಷ್ಟು ಬರುತ್ತೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು 2 ಮಾರ್ಕ್ಸ್ ಜಾಸ್ತಿನೇ ಬಂದಿದೆ. ಹಾ, ಒಂಥರ ಬೆಟರ್ ಲಕ್. ನಿಮ್ಮ ಪ್ರಿಪರೇಷನ್ ಯಾವತ್ತಿರುತ್ತೆ ಎಕ್ಸಾಮ್ಸ್ ಟೈಮ್ ಅಲ್ಲಿ? ಎಕ್ಸಾಮ್ ಟೈಮಲ್ಲಿ ನಾನು ಯೂಶಲಿ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಎದ್ದು ಜಾಸ್ತಿ ಓದ್ತೀನಿ. ನಂಗೆ ರಾತ್ರಿ ಅಷ್ಟು ಓದಕ್ಕಾಗಲ್ಲ. ರಾತ್ರಿ ಮತ್ತೆ ಫುಲ್ ಡೇ ಎಲ್ಲ ಓದ್ತೀನಿ, ಮತ್ತೆ ಆದಷ್ಟು ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಎದ್ದು ಓದಕ್ ಟ್ರೈ ಮಾಡ್ತೀನಿ. ಸೊ ಈಗ ನೀವು ಈಗ ರ್ಯಾಂಕ್ ಹೋಲ್ಡರ್ ನೀವು. ಯಾರಿಗೆಲ್ಲ ಈಗ ನಾಟ್ ಕಂಪ್ಲೀಟೆಡ್, ಯಾರೆಲ್ಲ ಫೇಲ್ ಅಂತಲ್ಲ, ನಾಟ್ ಕಂಪ್ಲೀಟೆಡ್ ಆಗಿರ್ತಾರೆ, ಅಂತಹ ನಿಮ್ಮ ಸ್ನೇಹಿತರಿಗೆ ಏನ್ ಹೇಳ್ತೀರಾ? ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ತೆಗ್ದಿದ್ದಾರೆ. ಯಾರು ತುಂಬಾ ಏನು ಬೇಜಾರೆಲ್ಲ ಮಾಡ್ಕೊಂಡಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ. ಒಬ್ರೊಬ್ರು ರಿವ್ಯಾಲ್ಯೂಗೂ ಹಾಕ್ಬೇಕಂತ ಇದ್ದಾರೆ, ಅವರಿಗೂ ಎಲ್ಲರಿಗೂ ಚೆನ್ನಾಗಿ ಬಂದಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ನೆಕ್ಸ್ಟ್ ಪೂರಕ ಪರೀಕ್ಷೆ ಕೂಡ ಇರುವಂತದ್ದು. ಸೊ ನೀವೇನಾದ್ರೂ ಅದಕ್ಕೆ ನಿಮ್ಗೆ ನಿಮ್ಮ ಮಾರ್ಕ್ಸ್ ನಂಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ ಹೇಳಿ ಇನ್ನು ಅದಕ್ಕೆ ರಿಯಾಪೇರ್ ಆಗ್ತೀರಾ? ಇಲ್ಲ, ಅಷ್ಟೇ. ಹಾ. ಸೊ ಅಲ್ಟಿಮೇಟ್ ಆಗಿ ಎಕ್ಸಾಮ್ಸ್ ಅಂತ ಬಂದ್ರೆ ಹೆಂಗೆ ಒಬ್ಬ ಸ್ಟೂಡೆಂಟ್ ಹೆಂಗ್ ಫೋಕಸ್ಡ್ ಆಗಿ ಓದ್ಬೇಕು, ಅದು ಕೂಡ SLC ಮತ್ತೆ PUC ಎಕ್ಸಾಮ್ಸ್ ಅಂದ್ರೆ. ನೆಕ್ಸ್ಟ್ ನೀವು PUC ಹೋಗ್ತಿದ್ದೀರಾ, ಈಗ SLC ಕಂಪ್ಲೀಟ್ ಮಾಡಿದೀರಾ. ಸೊ ನೆಕ್ಸ್ಟ್ ನಿಮ್ ಫ್ಯೂಚರ್ ಪ್ಲಾನ್ ಏನು, ಹೆಂಗ್ ಓದ್ಬೇಕು? ನಾನು ಕಾಮರ್ಸ್ ತಗೋಬೇಕಂತಿದ್ದೀನಿ. ಆದಷ್ಟು ಅವ್ರು ಏನ್ ಸ್ಕೂಲಲ್ಲಿ ದಿನ ಅಥವಾ ಕಾಲೇಜಲ್ಲಿ ಏನ್ ದಿನ ಮಾಡ್ತಾರೋ ಅಷ್ಟೇ ಅವತ್ತಿಗೆ ಓದಿ ಮುಗಿಸ್ಬೇಕು. ಆಮೇಲೆ ಪ್ರಿಪರೇಟರಿ ಅಂತ ಹೇಳುವಾಗ ಎಲ್ಲ ಓದುವಾಗ ಯಾವ ಲೆಸನ್ ಬಿಟ್ಬಿಡ್ಬಾರ್ದು, ಎಲ್ಲ ಲೆಸನ್ ಫುಲ್ ಓದ್ಬೇಕು. ಟೀಚರ್ಸ್ ಏನೇ ಡೌಟ್ ಇದ್ರು ಅವತ್ತು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಟೀಚರ್ಸ್ ಸಪೋರ್ಟ್ ಅಲ್ಲಿ ಇಟ್ಕೋಬೇಕು, ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಆಗುತ್ತೆ. ಒಂದು ಪ್ರಶ್ನೆ, ಸಾಕಷ್ಟು SLC ಎಕ್ಸಾಮ್ಸ್ ಟೈಮ್ ಅಲ್ಲಿ ಸಾಕಷ್ಟು ವಿವಾದ ಕೇಳಿ ಬಂದಿದೆ. ವೆಬ್ಕಾಸ್ಟ್ ಏನು ಪರೀಕ್ಷಾ ಕೊಠಡಿಯಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತಿದ್ರು, ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿತ್ತು ಪೋಷಕರಿಂದಲೂ ವಿದ್ಯಾರ್ಥಿಗಳಿಂದ ಕೂಡ. ಸೊ ಒಬ್ಬ ರ್ಯಾಂಕ್ ಹೋಲ್ಡರ್ಗೆ ಇದು ಯಾವ ತರ ಎಫೆಕ್ಟ್ ಆಗಿತ್ತಾ ನಿಮಗೆ? ವೆಬ್ಕಾಸ್ಟಿಂಗ್ ಅನ್ನೋದು, CCTV ಅನ್ನೋದು ನಿಮ್ಮ ಮನಸ್ಸಲ್ಲಿ ದುಗುಡ ದುಮ್ಮಾನ ಉಂಟು ಮಾಡ್ತಿತ್ತ ಹೇಗೆ? CCTV ಇತ್ತು, ಬಟ್ ಅಷ್ಟು ನನಗೇನು ಮ್ಯಾಟರ್ ಆಗಿಲ್ಲ. ನಾವು ಪಾಡಿಗೆ ನಾವು ಬರೀತಾ ಇದ್ವಿ. CCTV ಇತ್ತು, ಇನ್ವಿಜಿಲೇಟರ್ಸ್ ತುಂಬಾ ಸ್ಟ್ರಿಕ್ಟ್ ಆಗೇ ಇದ್ರು, ಯಾರು ಲೀನಿಯಂಟ್ ಆಗಿರ್ಲಿಲ್ಲ. CCTV ಇತ್ತು. ವೆಬ್ಕಾಸ್ಟಿಂಗ್ ಅಂತ ನನ್ನ ಸೆಂಟರ್ ಅಲ್ಲಿ ಏನು ಕಾಣಿಸ್ ಬರ್ಲಿಲ್ಲ, ಅಂದ್ರೆ ನನಗೆ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ಪೇರೆಂಟ್ಸ್ ಕಡೆಯಿಂದ ಯಾವ ತರ ಸಪೋರ್ಟ್ ಸಿಕ್ತು ನಿಮ್ಗೆ? ಫುಲ್ ಸಪೋರ್ಟ್ ಮಾಡಿದ್ದಾರೆ, ಅಪ್ಪ ಅಮ್ಮ ಇಬ್ರು. ಅಮ್ಮ ನಾನು ಓದುವಾಗೆಲ್ಲ ಅಮ್ಮನೂ ನನ್ನ ಜೊತೆ ಇರೋರು, ನಾನು ಎಕ್ಸಾಮ್ ಹಿಂದಿನ ಎಲ್ಲ ನನ್ನ ಜೊತೆನೆ ಮಲ್ಗೋರು. ಮತ್ತೆ ರಿಸಲ್ಟ್ ಬಂದಾಗ್ಲೂ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ, ನಂಗಿಂತ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅವರು. ಅಲ್ಟಿಮೇಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತಿನ ಈ ಒಂದು ದಿನ ಪ್ರತಿಯೊಬ್ಬರ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಪ್ರಮುಖ ಘಟ್ಟ ಆಗಿರುತ್ತೆ. ಎಲ್ಲರೂ ಕೂಡ ಪಾಸ್ ಆಗಬೇಕು, ರ್ಯಾಂಕ್ ತಗೋಬೇಕು, ತುಂಬಾ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಹೇಳ್ತೀರಾ. ಸೊ ಆ ರ್ಯಾಂಕ್ ಹೋಲ್ಡರ್ ಅಲ್ಲಿ ನೀವು ಕೂಡ ಒಬ್ರು. ಸೊ ಅಲ್ಟಿಮೇಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬರೀ ರ್ಯಾಂಕ್ ಮಾರ್ಕ್ಸ್ ಇಂದಾನೆ ಏನು ಮಾಡಕ್ಕಾಗಲ್ಲ. ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಅವ್ರಿಗೆ ಬಂದಿರುತ್ತೆ. ಮೇ ಬಿ 1-2 ಮಾರ್ಕ್ಸ್ ಕೆಳಗೆ ಬಂದಿರೋ ಯಾರು ಬೇಜಾರ್ ಮಾಡ್ಕೋಬಾರ್ದು. ಎಷ್ಟು ಬರ್ದಿರ್ತೀವೋ ಅದ್ರ ಮೇಲೆ ನಮಗೂ ಮಾರ್ಕ್ಸ್ ಬಂದಿರುತ್ತೆ. ಎಲ್ಲರೂ ಆದಷ್ಟು ಖುಷಿಯಾಗಿರ್ತಾರೆ. ಸೇಮ್ ರಿಪೀಟೆಡ್ ಕ್ವಶನ್ ಕೇಳ್ತೀನಿ ನಾನು. ನೀವು ರ್ಯಾಂಕರ್ ಅಲ್ವಾ? ಸೊ ಭಾರತದ ಸಂವಿಧಾನ ರಚನೆ ಆಗಿರುವಂತಹ ವರ್ಷ ಯಾವುದು? 1950. ಸಂವಿಧಾನ ಸಮಿತಿಯ ರಚನಾ ಸಮಿತಿ ಅಧ್ಯಕ್ಷರು ಯಾರಾಗಿತ್ತು? ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್. ಸ್ವಾತಂತ್ರ್ಯ ಯಾವಾಗ ಬಂತು? 1947. ಇದಿಷ್ಟು ರ್ಯಾಂಕ್ SLC ರ್ಯಾಂಕ್ ಹೋಲ್ಡರ್ ಹೇಳ್ತಿರುವಂತಹ ಮಾತು. ಸೊ ಪ್ರಿಪರೇಷನ್ ಭರ್ಜರಿಯಾಗಿ ಮಾಡಿದ್ವಿ, ಅದೇ ತರ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿದಂತಹ ಲೆವೆಲ್ಗೆ ಬಂದಿದೆ. ಒಟ್ನಲ್ಲಿ ಈ ಒಂದು SLC ಎಕ್ಸಾಮ್ ನ ರಿಸಲ್ಟ್ ನಮಗೆ ಖುಷಿಯನ್ನ ತಂದಿದೆ ಅನ್ನುವಂತ ಮಾತನ್ನ ರ್ಯಾಂಕ್ ಹೋಲ್ಡರ್ಸ್ ಹೇಳ್ತಿದ್ದಾರೆ. ಕ್ಯಾಮ್ರಾ ಗುರುಶೇಖರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.